ಪ್ರತಿಯೊಂದು ಬಜೆಟ್ದಲ್ಲಿ ಕೆಳವರ್ಗದ ಹಿಡಿಕೊಂಡು ಮೇಲ್ವರ್ಗದವರೆಗೂ ಯಾರಿಗೂ ತಾರತಮ್ಯವನ್ನು ಮಾಡದೆ ಇವತ್ತ ಸರಿಯಾಗಿ ಹಂಚಿಕೆ ಮಾಡಿದ ರಾಜ್ಯದ ಯಾವುದಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಬರೇ ಅರಸುವವರ ಮಾಡಿದಂಥ ಒಂದು ಅಧಿಕಾರಾವಧಿಯನ್ನು ಕ್ರಾಸ್ ಮಾಡುವುದು ಅಷ್ಟೇ ಅಲ್ಲ, ಅರಸು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವುದರ ಜೊತೆಗೆ ಎಲ್ಲರೂ ಅಣ್ಣವ್ರು ಹೇಳಿದರು, ನಮ್ಮ ಪೂಜಾರಿ ಅಣ್ಣವ್ರು ಹೇಳಿದರು, ರಾಜ್ಯದಲ್ಲಿ ಹಿಂದಿನ ಎಲ್ಲ ನೀರಾವರಿ ಒಂದು ಬಜೆಟ್ ಅನ್ನು ಲೆಕ್ಕ ಹಾಕಿದ್ರೆ ಸಿದ್ದರಾಮಯ್ಯನವರಂತ ಕೊಟ್ಟದ ನೀರಾವರಿ ಬಜೆಟ್ ದೇಶದಲ್ಲಿ ಯಾವ ಮುಖ್ಯಮಂತ್ರಿಯನ್ನು ಕೊಟ್ಟಿಲ್ಲ. ಅದು ನೀರಾವರಿಯ ಸಚಿವರ ಜೊತೆಗೆ ಕೆಲಸವಾದಂಥ ಕೆಲಸ ಅದು ನಮ್ಮ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ ಅಂತ ನಾನು ಹೇಳಕ್ಕೆ ಮುಚ್ಚಿಮರೆಯನ್ನು ಕಾಯ್ದುಲ್ಲ. ಅದರ ಜೊತೆಗೆ ನಮ್ಮ ಬಸವಣ್ಣನವರನ್ನು ಸಂಸ್ಕೃತ ನಾಯಕರಂತೇಳಿ ದೇಶಕ್ಕೆ ಘೋಷಣೆ ಮಾಡಿದಂಥ ಯಾವುದಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರು. ಎಷ್ಟೋ ಜನ ಹಿಂದೆ ಮುಖ್ಯಮಂತ್ರಿಗಳು ಆಗಿ ಹೋದ್ರು, ಅಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಿಲ್ಲ. ಅದನ್ನು ದೀರ್ಘ ಒಂದು ವಿಚಾರ ಮಾಡಿ, ಯಾಕಂದರೆ ಅವರಲ್ಲಿ ಒಂದು ಛಲ ಇತ್ತು. ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ರಾಮಸ್ವಾಮಿ ಇಂಥವ್ರು ಎಲ್ಲರನ್ನೂ ಅಧ್ಯಯನ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ರು ಅದು ಸಿದ್ದರಾಮಯ್ಯನವರು. ಸರ್ಕಾರಿ ಕಚೇರಿಗಳಲ್ಲಿ ರಾಜಕಾರಣಿಗಳ ಫೋಟೋಗಳನ್ನು ಹಾಕಿದ್ದನ್ನು ನಾವು ನೋಡಿದ್ದೇವೆ. ಬಾಬಾ ಸಾಹೇಬರ ಫೋಟೋವನ್ನು ಅಂದಿನ ಹಿಡ್ಕೊಂಡು ಇಂದಿನ ದೇಶದಲ್ಲಿ ಹಾಕಿದ್ರು. ಅದರಂತೆ